ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬೆಳಗಾವಿಯಿಂದ ಒಂದು 40 ಕಿಲೋಮೀಟರ್ ದೂರ ಇರುವಂತ ಹಬ್ಬನಟ್ಟಿ ಊರಿಗೆ ಬಂದಿದ್ದೀವಿ. ಊರಲ್ಲಿ ಸ್ವಯಂ ಉದ್ಭವವಾಗಿರುವಂತ ಹನುಮಾನ್ ಮೂರ್ತಿ ಯಾವ ತರ ಇದೆ ಮತ್ತು ಅದು ಸುಮಾರು 400 ರಿಂದ 700 ವರ್ಷಗಳ ಇತಿಹಾಸ ಹೊಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕನಕುಂಬಿಗೆ ಹೋಗಿದ್ದೆ. ಕನಕುಂಬಿಯಲ್ಲಿ ಏನಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಏನಂತ ಹೇಳಿದ್ರೆ ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವ ಥರ ಇದೆ, ಎಲ್ಲಿದೆ ಅಂತ ತೋರಿಸಿದ್ದೆ. ಅದೇ ನಮ್ಮ ಮಲಪ್ರಭಾ ನದಿಯ ದಂಡೆ ಇದು. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಹಿಂದ್ಗಡೆಯಿಂದ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಕಾಣಿಸ್ತಿದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಹೋಗಿದೆ ಮುಂದ್ಗಡೆ. ಅಲ್ಲಿ ನೋಡಿ, ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಈ ದೇವಸ್ಥಾನ ಕೂಡ ಅದನ್ನೀಗ ನಿರ್ಮಾಣ ಮಾಡಿದ್ದಾರೆ ಅಲ್ಲೇ. ಅದು ದೇವಸ್ಥಾನ ಕೂಡ ತೋರಿಸ್ತೀನಿ. ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ. ಈಗ ಹೋಗ್ಬಿಟ್ಟು ಆ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ದೇವಸ್ಥಾನ ಇದೆಯಲ್ಲ, ಇವಾಗ ಏನೂ ಕೂಡ ಇಲ್ಲ, ಇಲ್ಲಿ ನೀರು ಖಾಲಿಯಾಗಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದು ಮಳೆಗಾಲದ ಟೈಮಲ್ಲಿ ಇನ್ನೊಂದು ತಿಂಗಳಲ್ಲಿ ಅದು ಪೂರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನಿಂದ ತುಂಬೋಗ್ಬಿಡುತ್ತೆ. ನೀವು ನೋಡಿರ್ಬೋದು ಬೋರ್ಡ್ ಎಂತ ಹಾಕಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಶನಿವಾರ ಇಲ್ಲಿ ಮಹಾಪ್ರಸಾದ ಇರುತ್ತೆ, ಎಲ್ಲರೂ ಬಂದು ಸ್ವೀಕರಿಸ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ. ನಾನು ಇವಾಗ ಹೇಳಿದೆ ಇದು ಮುಳುಗಿ ಹೋಗ್ಬಿಡುತ್ತಂತ. ಈಗ ನಾನು ತೋರಿಸ್ತೀನಿ. ಈ ಮೆಟ್ಲಿಗೆ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿವರೆಗೂ ನೀರು ಬಂದಿರುತ್ತೆ ಅದು ಮಳೆಗಾಲದ ಟೈಮಲ್ಲಿ. ಇದೇ ನೋಡಿ ಪ್ರಸಿದ್ಧವಾಗಿರುವಂಥ ಸ್ವಯಂ ಉದ್ಭವವಾಗಿರುವಂಥ ಹನುಮಾನ್ ಮೂರ್ತಿ. ಲೋಕಲ್ ಅವರು ಈ ಗ್ರಾಮದಲ್ಲಿರುವ ಜನರ ನಂಬಿಕೆ ಏನಂತ ಹೇಳಿದ್ರೆ, ಇಲ್ಲಿ ತಮ್ಮ ಭಕ್ತಿಯಿಂದ ಏನೂ ಬೇಡ್ಕೊಂಡ್ರು ಅದು ಇಲ್ಲಿರುವಂತ ಹನುಮಪ್ಪ ಅದನ್ನ ಈಡೇರಿಸ್ತಾನೆ ಅಂತ.
ವಿಡಿಯೋದಲ್ಲಿ ಅಪ್ಪಾನಟ್ಟಿಯಲ್ಲಿ ಸ್ವಯಂ ಉದ್ಭವ ಆಗಿರುವಂಥ ಹನುಮಾನ್ ಮೂರ್ತಿ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದ.